ಬಹಳ ದಿನದ ಕನಸು ನನಸಾಗುವ ಕ್ಷಣಕ್ಕಾಗಿ ನಾವು ಕುಟುಂಬ ಸಮೇತ ಎಲ್ಲರೂ ಹೋಗ್ತಾ ಇದ್ದೀವಿ. ಅದು ಏನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತೇನೆ ಸ್ನೇಹಿತರೆ. ಪ್ರತಿ ಗಂಡಿಗೂ ಮತ್ತು ಪ್ರತಿ ಹೆಣ್ಣಿಗೂ ಜೀವನದಲ್ಲಿ ಒಂದು ದಿವಸ ಬರುವ ಈ ಕ್ಷಣ ಸ್ನೇಹಿತರೆ, ಈ ಸುಂದರವಾದ ಕ್ಷಣವನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಅದು ಏನು ಅಂದರೆ ನನ್ನ ಮದುವೆ ಎಂಗೇಜ್ಮೆಂಟು. ಈ ಕ್ಷಣ ನನ್ನ ಜೀವನದಲ್ಲಿ ಕನಸಾಗಿ ಉಳಿದಿತ್ತು, ಅದು ಇವತ್ತು ನನಸಾಗಿತ್ತು ಸ್ನೇಹಿತರೆ. ನಾನು ಮದುವೆ ಆಗಬೇಕು ಅಂತ ಭಾಳ ದಿನಗಳಿಂದ ಇದ್ದೆ. ಅದು ಇವತ್ತು ಯೋಗ ಕೂಡಿತ್ತು ಸ್ನೇಹಿತರೆ. ಆ ಕಾರಣದಿಂದ ಇವತ್ತು ನನ್ನ ಎಂಗೇಜ್ಮೆಂಟ್ ಸಂಪೂರ್ಣವಾಗಿ ನಡೆಯಿತು. ಅದು ಹೇಗೆ ನಡೆಯಿತು ಅಂದರೆ, ನಾವು ಮೊದಲಿಗೆ ಅವ್ರ ಊರ ದೇವಸ್ಥಾನಕ್ಕೆ ಹೋದ್ವು. ಆಮೇಲೆ ಅವ್ರ ಮನೆಗೆ ಕರ್ಕೊಂಡೋದು ಸ್ನೇಹಿತರೆ. ಮನೆಗೆ ಕರ್ಕೊಂಡೋಗಿ ನಾವೇನೇನು ಶಾಸ್ತ್ರಕ್ಕೆ ತಗೊಂಡೋಗಿದ್ದೀವಿ ಅವನ್ನೆಲ್ಲ ಅಲ್ಲಿಟ್ಟು, ಆಮೇಲೆ ಏನೇನು ಶಾಸ್ತ್ರಗಳು ಮಾಡಬೇಕು ಎಲ್ಲ 1 ಅವರ್ ಆಯಿತು ಸ್ನೇಹಿತರೆ. ನಿಮಗೆ ಗೊತ್ತೇ ಇರುತ್ತಲ್ಲ ಶಾಸ್ತ್ರಗಳು ಅಂದರೆ, ನಿಮಗೆಲ್ಲ ಗೊತ್ತಿರುತ್ತಲ್ಲ, ಅದು ಕಾಮನಲ್ಲಿ ಎಲ್ಲ ಕಡೆ ನಡೆಯೋ ಶಾಸ್ತ್ರ. ಅದೊಂದು ಅವರ್ ಆಯಿತು. ಆಮೇಲೆ ಗುರು ಹಿರಿಯರ ಸಮ್ಮುಖದಲ್ಲಿ ಮೊದಲಿಗೆ ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡು ಸ್ನೇಹಿತರೆ, ನಂತರ ಉಂಗುರವನ್ನು ಬದಲಾವಣೆ ಮಾಡಿಕೊಂಡು ಸ್ನೇಹಿತರೆ, ಆಮೇಲೆ ಗುರು ಹಿರಿಯರೆಲ್ಲ ಅಕ್ಕಿ ಕಾಳು ಹಾಕಿ ಆಶೀರ್ವಾದ ಮಾಡಿದರು ಸ್ನೇಹಿತರೆ. ಆಶೀರ್ವಾದ ಮಾಡಿದ ನಂತರ ಜೊತೆಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ಸ್ನೇಹಿತರೆ. ಗೊತ್ತಲ್ಲ ನಿಮಗೆ, ಫೋಟೋ ಶೂಟ್ ಅಂತೂ ನಡೀತಿದೆ ಎಂಗೇಜ್ಮೆಂಟ್ ಆದಮೇಲೆ. ಆಮೇಲೆ ಅಕ್ಕಂಗಿಯರು ಆಂಟಿಯರೆಲ್ಲ ಬಂದು ಆರತಿ ಮಾಡಿ ಅಕ್ಷತೆ ಕಾಳನ್ನು ಹಾಕಿ ನಮಗೆ ಆಶೀರ್ವಾದ ಮಾಡಿದರು. ಜೊತೆಗೆ ಗುರು ಹಿರಿಯರೆಲ್ಲ ಬಂದು ಆಶೀರ್ವಾದ ಮಾಡಿದರು ಸ್ನೇಹಿತರೆ. ಇದು ಮಾತ್ರ ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಕ್ಷಣ ಸ್ನೇಹಿತರೆ. ಏಕೆಂದರೆ ಈ ಕ್ಷಣ ಇದೆಯಲ್ಲ, ಇದು ಪ್ರತಿ ಗಂಡಿಗೂ ಪ್ರತಿ ಹೆಣ್ಣಿಗೂ ಸಹ ಜೀವನದಲ್ಲಿ ಬರುವ ಅಮೂಲ್ಯವಾದ ಒಂದು ಕ್ಷಣ ಸ್ನೇಹಿತರೆ. ಈ ಕ್ಷಣವನ್ನು ಯಾವತ್ತೂ ಯಾರಿಂದಲೂ ಮರೆಯೋಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಸಹ ನನ್ನ ಬಾಳಲ್ಲಿ ನಡೆಯಿತು ಸ್ನೇಹಿತರೆ. ಈ ಕ್ಷಣಕ್ಕೋಸ್ಕರ ನಾನು ಸಹ ಭಾಳ ದಿನಗಳಿಂದ ಕನಸು ಕಾಣ್ತಾ ಇದ್ದೆ. ಅದು ಸಹ ಇವತ್ತು ನೆರವೇರಿತು. ಎಲ್ಲ ಮುಗೀತು ಸ್ನೇಹಿತರೆ. ಊಟ ಮಾಡಿದ ನಂತರ ಬಂಧುಗಳೆಲ್ಲ ಅವ್ರವ್ರ ಊರಿಗೆ ಅವ್ರು ಹೋದರು. ನಾನು ಮಾತ್ರ ಒಂದು ದಿವಸ ಅವರ ಸಂಪ್ರದಾಯ, ಅವರ ಊರಿನ ಪದ್ಧತಿ ಪ್ರಕಾರ ಅಳಿಯಾಗವನು ಒಂದು ದಿವಸ ಅವ್ರ ಮನೆಯಲ್ಲಿ ಉಳ್ಕೊಳ್ತಾರೆ ಸ್ನೇಹಿತರೆ. ಅದೇನೋ ಶಾವಿಗೆ ಅಂತ ಮಾಡ್ತಾರೆ ಸ್ನೇಹಿತರೆ. ಅದನ್ನು ಊಟ ಮಾಡಿ ನಾ ಮಾರನೇ ದಿವಸ ನಮ್ಮೂರಿಗೆ ಬಂದೆ ಸ್ನೇಹಿತರೆ.